ಆಲ್ರೆಡಿ ಈಗ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಗಳಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಾವು ನೋಡೋದಾದ್ರೆ ಸಿಎಂ ಬದಲಾಗ್ತಾರಾ, ಕೆಪಿಸಿಸಿ ಅಧ್ಯಕ್ಷರ ಬದಲಾಗತ್ತಾ, ಅಥವಾ ಕೆಲವು ಸಚಿವರಿಗೆ ಕೋಕ್ ಕೊಡ್ತಾರಾ, ಕೆಲವು ಸಚಿವರನ್ನ ಇನ್ ಮಾಡ್ಕೊಳ್ತಾರಾ, ಈ ತರದ ಪ್ರಶ್ನೆಗಳು ಬಹುದಿನಗಳಿಂದ ನಡೀತಾ ಇದೆ. ಕಾರಣ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ನಾವು ನೋಡಿದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅಂತ ಕೇಳ್ಕೊಂಡಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಂತ. ಆ ಮುಖಾಂತರವಾಗಿ ಸಿಎಂಗೆ ಆಪ್ತರಾಗಿರುವಂತ ಕೆಲವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರು ಕೂಡ ಸಂಪುಟ ವಿಸ್ತರಣೆನ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಇದೆಲ್ಲದರ ಬೆನ್ನಲ್ಲೇ ಯಾವಾಗ ಅನ್ನೋ ಪ್ರಶ್ನೆಗೆ ಯುಗಾದಿ ಕಳೆದ ಮೇಲೆ ಮಾರ್ಚ್ ಅಲ್ಲಿ ಅಂತ ಹೇಳ್ತಾ ಇದ್ದವರಿಗೆ ಇದೀಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮಾರ್ಚ್ ಅಂತ್ಯಕ್ಕಂತೂ ಅಲ್ಲ, ಏಪ್ರಿಲ್ ಬಳಿಕ ಅಷ್ಟೇನೆ ಈಗ ಸಂಪುಟ ವಿಸ್ತರಣೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ರಾಜ್ಯದಲ್ಲಿ ಮಾರ್ಚ್ ಅಂತ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ನಡೆಯುತ್ತೆ ಎಂಬ ವದಂತಿ ಹಬ್ಬಿತ್ತು. ಆದರೆ ಕಾಂಗ್ರೆಸ್ನ ಉನ್ನತ ಮೂಲಗಳ ಪ್ರಕಾರ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಏಪ್ರಿಲ್ ನಂತರವೇ ನಡೆಯುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ನಾವೀಗ ನೋಡ್ತಾ ಇರೋದು ಕನ್ನಡಪ್ರಭದ ಪ್ರಮುಖ ಸುದ್ದಿಗಳಲ್ಲಿ ಒಂದಾಗಿದೆ. ನೋಡಿ, ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ಅಂತ್ಯದೊಳಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಕೆಲವರನ್ನ ಈ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಲಾಗತ್ತೆ, ಕೆಲವರ ಕಾರ್ಯವೈಖರಿಯನ್ನು ನೋಡಿ ಅವರನ್ನ ಕೈ ಬಿಡಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮಾರ್ಚ್ನಿಂದ ಏಪ್ರಿಲಿಗೆ ಶಿಫ್ಟ್ ಆಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರುಗಳು ಸಿಎಂ ಮತ್ತು ಡಿಸಿಎಂ ಕೂಡ ಎಲ್ಲ ಸಚಿವರ ಈ ವರದಿಯನ್ನು ಕೇಳಿದ್ದಾರೆ, ರಿಪೋರ್ಟ್ ಕಾರ್ಡನ್ನು ಕೇಳಿದ್ದಾರೆ. ನೀವು ಏನೇನು ಕೆಲಸ ಮಾಡಿದ್ದೀರಾ, ಏನೇನು ಅಭಿವೃದ್ಧಿ ಮಾಡಿದ್ದೀರಾ, ನಿಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನ ತೆಗೆದುಕೊಂಡು ಹೋಗಿದ್ದೀರಾ, ನಿಮ್ಮ ಇಲಾಖೆಯಲ್ಲಿ ಏನೇನು ಕೆಲಸಗಳಾಗಿದೆ ಅಂತ. ಸೊ ಆ ರಿಪೋರ್ಟ್ ಕಾರ್ಡ್ ಮೇಲೆ ಏನೋ ಕೆಲಸ ಮಾಡ್ದಿದ್ದೆ ಅವರನ್ನು ಹೊರಗೆ ಕಳಿಸೋದು, ಗೇಟ್ ಪಾಸ್ ಕೊಡೋದು. ಅದರ ಜೊತೆಗೆ ಇನ್ನು ಅನುಭವ ಇರುವ ಹಿರಿಯರು ಮತ್ತು ಹೊಸಬರು ಹೀಗೆ ಅನೇಕರು ಸಚಿವ ಸಂಪುಟದಿಂದ ಹೊರಗುಳಿದಿದ್ದಾರೆ. ಅವರನ್ನು ಒಳಗೆ ಕರ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಒಂದು ಥಿಂಕ್ ಆಗಿದೆ. ಸೊ ಹೀಗಿರಬೇಕಾದ್ರೆ ಏಪ್ರಿಲ್ ಅಂತ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಏಪ್ರಿಲ್ನಲ್ಲೇ MLC ನಾಮನಿರ್ದೇಶನ ಕೂಡ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಖಾಲಿ ಆಗಿರುವಂಥ 4 ವಿಧಾನ ಪರಿಷತ್ ಸದಸ್ಯ ಸ್ಥಾನಗಳಿಗೆ ನಾಮನಿರ್ದೇಶನ ಪ್ರಕ್ರಿಯೆಯು ಏಪ್ರಿಲ್ನಲ್ಲೇ ಆರಂಭವಾಗಲಿದೆ. UB ವೆಂಕಟೇಶ್, ಪ್ರಕಾಶ್ ರಾಥೋಡ್, CP ಯೋಗೇಶ್ವರ್, ತಿಪ್ಪೇಸ್ವಾಮಿ ಅವರಿಂದ 4 ಸ್ಥಾನಗಳು ತೆರವಾಗಿದೆ. ಈ ಕ್ಷೇತ್ರಗಳಿಗೆ ಯಾರನ್ನ ನಾಮನಿರ್ದೇಶನ ಮಾಡಬೇಕು ಎಂಬ ಬಗ್ಗೆಯೂ ಕೂಡ ಏಪ್ರಿಲ್ನಲ್ಲೇ ಪ್ರಕ್ರಿಯೆ ಶುರು ಆಗುತ್ತೆ ಅಂತ ಮೂಲಗಳು ಹೇಳ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ರಾಜಕಾರಣದಲ್ಲಿ ಇದೊಂದು ದಟ್ಟ ವದಂತಿ ಹಬ್ಕೊಳ್ತಾ ಇದೆ. ಪ್ರಕ್ರಿಯೆ ಆರಂಭವಾಗಿದೆ, ಸಂಭವನೀಯರ ಪಟ್ಟಿ ಸಿದ್ಧವಾಗಿದೆ ಅಂತ ಗಾಸಿಪ್ ಓಡಾಡ್ತಾ ಇದೆ. ಮಾರ್ಚ್ ಅಂತ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆ ನಡೀಬಹುದು ಅನ್ನೋ ಸುದ್ದಿ ಇತ್ತು. ಆದರೆ ಇದನ್ನು ಸ್ಪಷ್ಟವಾಗಿ ಅಲ್ಲಗಳೆದಿರುವಂಥ ಕಾಂಗ್ರೆಸ್ನ ಉನ್ನತ ಮೂಲಗಳು ಏಪ್ರಿಲ್ ನಂತರ ಈ ಪ್ರಕ್ರಿಯೆ ಆರಂಭ ಆಗತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆಗಳಿದೆ ಅನ್ನೋದು ಬಹುದಿನಗಳಿಂದ ಅಂತೂ ಗೊತ್ತಾಗ್ತಾ ಇದೆ. ಕೆಲವು ನಾಯಕರುಗಳು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳು, ಡಿನ್ನರ್ ಪಾಲಿಟಿಕ್ಸು, ಒಟ್ಟೊಟ್ಟಿಗೆ ಸೇರಿ ಊಟ ಮಾಡ್ತಾ ಇರೋದು, ಜಾತಿವಾರು ಆಗಿರ್ಬೋದು, ಸಮುದಾಯವಾರ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ನಡುವೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಬಗ್ಗೆಯೂ ಕೂಡ ಮಾತಾಗ್ತಾ ಇದೆ ಅನ್ನೋದು ಕೇಳಲಾಗ್ತಾ ಇದೆ. ನೋಡಿ, ಈ ಸಚಿವ ಸಂಪುಟ ವಿಸ್ತರಣೆ ಅನ್ನೋದು ಅಷ್ಟು ಈಸಿ ಕೆಲಸ ಅಲ್ಲ. ಒಂದು ಜೇನು ಕೂಡಿ ಕೈ ಹಾಕ್ದ ಥರ. ಇಲ್ಲಿ ಯಾರನ್ನಾದ್ರು ಬಿಟ್ಟರು ಅಂತಂದರೆ ಅಸಮಾಧಾನ ಸ್ಫೋಟ ಆಗತ್ತೆ. ಯಾರನ್ನಾದ್ರೂ ಸೇರಿಸಿದ್ರು ಅಂತಂದರೆ ಅವ್ರ ಬಣ, ಇವ್ರ ಬಣ, ಸಿದ್ದರಾಮಯ್ಯನವರ ಬಣ, DK ಶಿವಕುಮಾರ್ ಅವರ ಬಣ, ಮೂಲ ಕಾಂಗ್ರೆಸ್ಸಿಗರು, ವಲಸಿಗ ಕಾಂಗ್ರೆಸ್ಸಿಗರು, ಈ ಥರ ಲೆಕ್ಕಾಚಾರಗಳು ಕೂಡ ಶುರು ಆಗತ್ತೆ. ಸೊ ಹಾಗಾಗಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಸಹಜವಾಗಿ ಇರುವಂಥ ಕುತೂಹಲ ಆಗಿದೆ.